ಹೇಗೆ ಮೇಂಟೈನ್ ಮಾಡ್ತೀರಾ ನೀವು? ಒಂದೇ ಘಟದಲ್ಲಿ ನುಡಿಸ್ತಾ ಇದ್ರೆ ಅದು ಸ್ವಲ್ಪ ನಾದ ಕಮ್ಮಿ ಆಗ್ಬೋದು ಅಷ್ಟೇ. ಏನು ವ್ಯತ್ಯಾಸ ಇದೆ ದೇವನಹಳ್ಳಿ ಘಟಕ್ಕೂ? ಮೆಡ್ರಾಸ್ ಘಟ ದೇವನಹಳ್ಳಿ ಘಟಕ್ಕಿಂತ ಇನ್ನೂ ಸ್ವಲ್ಪ ಸುಲಭ. ಇದು ಎಷ್ಟು ಘಟ ಇರ್ಬೋದು ಮೇಡಮ್ ನಿಮ್ಮ ಹತ್ರ? 100 ಘಟನೂ ಇರುತ್ತೆ. ಬಾ ಬಾ ಬಾ. ವಿಕ್ಕು ಸರ್ ತುಂಬಾ ಕಾಂಚಿ ಮಹಾಪರಿವ ಡಿವೋಟಿ. ಹೌದೌದು. ದೀಪ ಹಚ್ಬಿಟ್ಟು ಈ ದೀಪ ಹಾರ್ಬೇಕು, ಅದುವರೆಗೂ ನೀನು ನುಡಿಸ್ಬೇಕು. ಈ ಘಟನ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು? ಅದಕ್ಕೇನಾದರೂ ಇಲ್ಲ, ಏನು ಬೇಕಾಗಿಲ್ಲ. ಏನೂ ಇಲ್ಲ. ಅದೇ ಒಂದೇ ಘಟದಲ್ಲಿ ನುಡಿಸ್ತಾ ಇದ್ರೆ ಅದು ಸ್ವಲ್ಪ ನಾದ ಕಮ್ಮಿ ಆಗ್ಬೋದು ಅಷ್ಟೇ. ಅದನ್ನು ಸ್ವಲ್ಪ ಬಿಸಿಲಿನಲ್ಲಿ ಇಟ್ಟರೆ ಅದು ಸ್ವಲ್ಪ, ಯಾಕೆಂದರೆ ಬೆವರ್ತಾ ಇರುವಾಗ ಅಂಶ ಹೋಗಿ ಇದಾಗಿರುತ್ತೆ. ಸೊ ಸ್ವಲ್ಪ ಬಿಸಿಲಿನಲ್ಲಿ ಇಟ್ಟರೆ ಫೈನಲ್ ಅದೇ ಟ್ಯೂನಿಗೆ ಬಂದುಬಿಡುತ್ತೆ. ಸ್ವಲ್ಪ ಇದು ಈಗ ಶ್ರುತಿ ಏನೋ ಜಾಸ್ತಿ ಇದೆ, ನಮ್ಮ ಘಟ ಶ್ರುತಿ ಜಾಸ್ತಿ ಇದೆ, ಹಾಡೋವ್ರದ್ದು ಸ್ವಲ್ಪ ಕಡಿಮೆ ಇದೆ ಅಂತ ಕಡೆ ಒಳಗಡೆ ಒಂದು ಮೈಣ ಇಡ್ಬೋದು. ನಮ್ಮ ಗುರುಗಳು ಏನು ಮಾಡ್ತಾರೆ, ಸ್ವಲ್ಪ ನೀರು ಹಾಕಿ ಅದನ್ನು ಇದು ಮಾಡ್ತಾರೆ. ಸೊ ಎರಡೂ ನಾನು ಪ್ರಿಫರ್ ಮಾಡ್ತೀನಿ. ನೀರು ಹಾಕೋದು ಸ್ವಲ್ಪ ಮಾನ ಮದುರೆ ಘಟ್ಟದ ಜಾಸ್ತಿ. ಹೌದು. ಈ ದೇವನಹಳ್ಳಿ ಘಟ್ಟದಲ್ಲಿ ನೀರು ಹಾಕೋದು ಕಷ್ಟ. ಏನು ವ್ಯತ್ಯಾಸ ಇದೆ ದೇವನಹಳ್ಳಿ ಘಟ್ಟಕ್ಕೂ? ಅಲ್ಲ, ನನಗೆ ಗೊತ್ತು, ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ನೋಡೋರಿಗೆ ಅಂತ. ದೇವನಹಳ್ಳಿ ಘಟ್ಟ ಅಥವಾ ಮಡ್ರಾಸ್ ಘಟ್ಟ ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್. ಹೌದು. ಮತ್ತೆ ಮಾನ ಮದುರೆ. ಈಗ ದೇವನಹಳ್ಳಿ ಘಟ ಅಂತ ತಗೊಂಡ್ರೆ ಅದು ಮುಟ್ಟಿದ ತಕ್ಷಣ ನಾದ ಬಂದ್ಬಿಡುತ್ತೆ, ಈಸಿಯಾಗಿ ನುಡಿಸ್ಬೋದು. ಅದರಲ್ಲಿ ಒಂದು ಕಷ್ಟವಾಗಿ ಇದು ಇರೋಲ್ಲ, ಶ್ರಮ ಪಟ್ಕೊಂಡು ನುಡಿಸ್ಬೇಕಾಗಿಲ್ಲ, ಮುಟ್ಟಿದ್ರೆ ಸೌಂಡ್ ಬರುತ್ತೆ. ಮೆಡ್ರಾಸ್ ಘಟ ದೇವನಹಳ್ಳಿ ಘಟಕ್ಕಿಂತ ಇನ್ನೂ ಸ್ವಲ್ಪ ಸುಲಭ. ಹೌದು, ಇನ್ನೂ ಈಸಿಯಾಗಿ ನುಡಿಸ್ಬೋದು. ಇದು ಶೇಪ್ ಏನಾಗುತ್ತೆ, ಮೆಡ್ರಾಸ್ ಘಟದ ಶೇಪೇ ಬೇರೆ ಥರ ಇರುತ್ತೆ, ಅದು ಒರಿಜಿನಲ್ ಪಾನೆ ಥರನೇ ಇರುತ್ತೆ. ದೇವನಹಳ್ಳಿ ಘಟನೂ ಒಂಥರ ಇದು ಒಂದು ನೆಕ್ ಇರೋದೇ ಇಲ್ಲ, ಹಿಂಗಿರುತ್ತೆ, ಆ ಥರ ಇರುತ್ತೆ. ಸೊ ಇದರಲ್ಲಿ ನೆಕ್ ಅಂತ ಒಂದು ಪೋರ್ಷನ್, ರೌಂಡ್ ಶೇಪ್ ಒಂದು, ಆ ನೆಕ್ಕಲ್ಲಿ ಇರೋ ಒಂದು ನಾದ, ಆ ಬಾಯಲ್ಲಿ ಇದು ಮಾಡಿದ್ರೆ ಗುಂಕಾರ, ಇದು ವೆಯ್ಟ್ ಜಾಸ್ತಿ ಇರುತ್ತೆ. ಖಂಡಿತ ವೆಯ್ಟ್ ಜಾಸ್ತಿ ಇರುತ್ತೆ. ಮಿನಿಮಮ್ 5 kg, ಇಲ್ಲಾಂದರೆ ಅದಕ್ಕೆ ಮೇಲೇನೆ. ಸೊ ಇದು ಮಾಡೋದು ಹೇಗೆ ಅಂತ ನೀವೇನಾದರೂ? ಅಲ್ಲಿ ಮಾನ ಮದುರೆನಲ್ಲಿ ವೈಗೈ ರಿವರ್ ಓಡ್ತಾ ಇದೆ. ಅದು ವೈಗೈ ಎಲ್ಲ ರಿವರ್ ಬಡ್ಡಲ್ಲಿ ಇರೋ ಒಂದು ಮಣ್ಣು ಇದು, ಅದು ತುಂಬ ಒಂದು ವಿಶೇಷವಾಗಿ ಇರುತ್ತೆ. ಅದರಲ್ಲಿ ಕಪ್ಪಿನ ಅಂಶ ಅದರ ಒಳಗೇನೆ ಇರುತ್ತೆ. ಆ ಮಣ್ಣಲ್ಲಿ ಐರನ್ ಇದು ಕಂಟೆಂಟ್ ಅದರಲ್ಲಿ ಇರುತ್ತೆ ಜಾಸ್ತಿ, ಏನು ಹಾಕಲ್ಲ ಅವರು. ಹೌದು. ಸೊ ಅದು ಇನ್ನೂ ಸ್ವಲ್ಪ ಇದಕ್ಕೆ ನಾದ ಸ್ವಲ್ಪ ಕೊಡುತ್ತೆ. ಆಮೇಲೆ ಸುತ್ತಲೂ ಒಂದು 18 ಹಳ್ಳಿಗಳು ಇದೆ ಮಾನ ಮದುರೆ ಸುತ್ತಲೂ. ಅಲ್ಲಿಂದ ಮಣ್ಣು ಎಲ್ಲ ತೊಗೊಂಬರ್ತಾರೆ. ಸೊ ಅದೆಲ್ಲ ತಗೊಂಬಂದು ಯಾವ ರೀತಿ ಒಂದು ಪ್ರಪೋರ್ಷನ್ನಲ್ಲಿ ಅದನ್ನು ಮಿಕ್ಸ್ ಮಾಡಿ, ಈ ಕ್ಲೇಗೂ ಅದಕ್ಕೂ ಮಿಕ್ಸ್ ಮಾಡಿ, ಅದೆಲ್ಲ ಮಾಮೂಲಾಗಿ ಎಲ್ಲ ಮಾಡ್ತಾರಲ್ಲ, ಅದನ್ನು ಕಾಲಿಂದ ಇದು ಮಾಡೋದು, ಅದೆಲ್ಲ ಮಾಡಿ ಅದು ವೀಲ್ನಲ್ಲಿ ಮಾಡಿ, ಅದು ಒಂಥರ ನೆರಳಿನಲ್ಲೇ ಅದು ಒಣಗೋಗುತ್ತೆ. ನೆರಳೇ ಇರಬೇಕು, ಬಿಸಿಲಲ್ಲ. ಹೌದು, ಬಿಸಿಲಲ್ಲ, ನೆರಳಲ್ಲಿ ಸ್ವಲ್ಪ ಆದಮೇಲೆ ಹೆಂಗಸರೇ ಮಾಡ್ತಾರೆ. ಆಮೇಲೆ ಬೆಂಕಿಲಿ ಹಾಕ್ತಾರೆ. ಇಲ್ಲ, ಅದಕ್ಕೆ ಮೊದಲು ಇದು ಒಂದೊಂದು ಎಲ್ಲ ಈಕ್ವಲ್ ಆಗಿ ಇರಬೇಕಲ್ಲ. ಹೌದು, ಟೋನು ಎಲ್ಲ ಸುತ್ತಲೂ ಎಲ್ಲ ಒಂದು ಕಡೆ ಸ್ವಲ್ಪ ಜಾಸ್ತಿ ಮಣ್ಣು ಇರ್ಬೋದು, ಅದೆಲ್ಲ ಹೆಂಗಸರೇ ಮಾಡೋರು. ಕಾಲಿನಲ್ಲಿ ಇಟ್ಕೊಂಡು ಒಳಗಡೆ ಒಂದು ಇದು, ಈಗ ಒಂದು ಚತುರವಾಗಿ ಒಂದು ಕಟ್ಟೆ ಇರುತ್ತೆ, ಸ್ಕ್ವೇರ್ ಆಗಿ ಒಂದು, ಅದು ಒಳಗೆ ಕೈ ಅದು ಒಳಗೆ ಇಟ್ಟು ಮೇಲೆ ಒಂದು ಮರದಲ್ಲೇ ಒಂದು ಇದು ಇರುತ್ತೆ. ಸೊ ಒಂದು ತಟ್ಟುವಾಗ ಅದು ಒಂದು ಅವರು ಎಲ್ಲ ಕಡೆನೂ ಸಮವಾಗಿರುತ್ತೆ, ಒಂದೇ ಶ್ರುತಿ ಬರಬೇಕು ಅನ್ನೋದಕ್ಕೋಸ್ಕರ. ಇಲ್ಲಾಂದ್ರೆ ಕಲಸಲಾಗಿರುತ್ತೆ. ಒಂದು ಕಡೆ ನಮಗೆ ನಾವು ಮಾರ್ಕ್ ಮಾಡ್ಕೊಂಡು ನುಡಿಸ್ಬೇಕು. ಕರೆಕ್ಟ್. ಪ್ರಾಕ್ಟೀಸ್ ಘಟ್ಟ ಆಗುತ್ತೆ, ಕಚೇರಿಗೆ ಆಗಲ್ಲ. ಸೊ ಕೆಲವು ವಿಷಯಗಳು ನಮ್ಮ ಶ್ರೋತೃಗಳಿಗೆ ಗೊತ್ತಾಗಲಿ ಅಂತ
ಸೊ ಬೇರೆ ಬೇರೆ ಶ್ರುತಿಗೆ ಬೇರೆ ಬೇರೆ ಘಟ. ಹೌದು ಹೌದು. ಇದರಲ್ಲೂ ಮೃದಂಗದ ಥರನೇ ಸ್ವಲ್ಪ ಸೈಜ್ ವೇರಿ ಆದರೆ ಶ್ರುತಿ ವೇರಿನಾ ಅಥವಾ ಥಿಕ್ನೆಸ್ಸಾ? ಅದು ಥಿಕ್ನೆಸ್ಸು ಇದಾಗುತ್ತೆ. ಸೈಜ್ ಆವಾಗಲೇ ಹೇಳ್ತಾರೆ, ಸೈಜ್ ದೊಡ್ಡದಾಗಿದ್ದರೆ ಕಡಿಮೆ ಶ್ರುತಿ ಅಂತಾರೆ, ಚಿಕ್ಕದಾಗಿದ್ದರೆ ಜಾಸ್ತಿ. ಈಗೆಲ್ಲ ಈ ನಡುವೆ ಎಲ್ಲ ಆ ಥರ ಇಲ್ಲ, ಎಲ್ಲ ಒಂದೇ ಹೆಚ್ಚು ಕಮ್ಮಿ ಬಹುಶಃ ಥಿಕ್ನೆಸ್ನಲ್ಲಿ ಮ್ಯಾನೇಜ್ ಮಾಡ್ತಾರೆ. ಹೌದು. ವೆರಿ ಗುಡ್, ವೆರಿ ಗುಡ್. ಇದು ಎಷ್ಟು ಘಟ ಇರ್ಬೋದು ಮೇಡಮ್ ನಿಮ್ಮ ಹತ್ರ? ಸುಮ್ಮನೆ ಕೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ 100 ಘಟನೂ ಇರುತ್ತೆ. ಬಾ ಬಾ ಬಾ. ಇಲ್ಲ ಸ್ಟೂಡೆಂಟ್ಸ್ ಬಂದಾಗ ನುಡ್ಸೋದೇ ಬೇರೆ ಬಿಡಿ. ಹೌದು. ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಹೆವಿಯಾಗಿ ನುಡ್ಸ್ಕೊಂಡ್ರೆ ಕಚೇರಿಗೆ ಹೋಗುವಾಗ ಸ್ವಲ್ಪ ಸುಲಭವಾಗಿ ಸಾಫ್ಟ್ ಇರುತ್ತೆ. ಇಲ್ಲ ಈಗ ಮೃದಂಗದಲ್ಲೂ ಅಷ್ಟೇ ಗಟ್ಟಿ ಮೂಟ್ ಹಾಕ್ಸ್ಕೊಂಡ್ರೆ ಪ್ರಾಕ್ಟೀಸ್ಗೆ ಅನುಕೂಲವಾಗಿರುತ್ತೆ. ಕರೆಕ್ಟ್. ನಾವು ಶ್ರುತಿ ಮಾಡಿ ಕಚೇರಿಗೆ ತೊಗೊಂಡು ಹೋಗೋದೇ ಒಂದಷ್ಟು ನುಡಿಸ್ತಾ ಇದ್ರೆ ಕರ್ಣೆ ಉದುರೋಗ್ಬಿಡ್ಬೋದು. ಹೌದು ಹೌದು ಕರೆಕ್ಟ್. ನೀವು ಏನೇ 100 ಘಟ ಇದೆ ಅಂದ್ರೂ ಕೆಲ್ಸಕ್ಕೆ ಬರೋದು 2-3 ಆಗಿರುತ್ತೆ ಆ ಶ್ರುತಿಗೆ ಅಲ್ವಾ? ಇನ್ನೊಂದು ಏನಂದರೆ ಒಂದಿನ ಒಂದು ಚೆನ್ನಾಗಿದ್ರೆ ಇನ್ನೊಂದು ದಿನ ಇನ್ನೊಂದು ಚೆನ್ನಾಗಿರುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಅದು ಮನೋಧರ್ಮ. ಅದು ಆವತ್ತು ಸರಿಯಾಗಿರಬೇಕು, ಚೆನ್ನಾಗಿ ಶ್ರುತಿ ಸೇರಬೇಕು, ತಂಬುರೋನು ಅದೂ ಒಂದೇ ಥರ ಇರಬೇಕು, ಹೌದು, ಮೈಕ್ ಸರಿಯಾಗಿರಬೇಕು. ಸೋ ಮೆನಿ ಥಿಂಗ್ಸ್ ಇನ್ವಾಲ್ವ್. ಆಮೇಲೆ ನಮಗೂ ಒಂದು ಫ್ರೀ ಮೈಂಡ್. ಕಚೇರಿಗೆ ಬಂದರೆ ಒಂದು ಹಾಫ್ ಆನ್ ಅವರ್ ಒಳಗಡೆ ಕಚೇರಿ ಶುರುವಾಗಬೇಕು. ಇಲ್ಲ ಸುಮ್ಮನೆ ಕಾಯ್ತಾ ಇದ್ರೇನು ಅದೂ ಆಗಲ್ಲ. ಕರೆಕ್ಟ್. ಸೊ ಇಷ್ಟೊಂದು ವಿಷಯ ಇದೆ ಈ ಘಟ್ಟದಲ್ಲಿ. ಹೌದು. ಸ್ತ್ರೀ ತಾಳತರಂಗಿನಲ್ಲಿ ಮೇಡಮ್ ನೀವು ಬಹುಶಃ ಎಲ್ಲ ಕಡೆ ಹೋಗಿದ್ದೀರಿ. ಇದನ್ನು ಕ್ಯಾರಿ ಮಾಡೋದು ಹೆಂಗೆ? ಇದಕ್ಕೋಸ್ಕರ ಒಂದು ಸ್ಪೆಷಲ್ ಬಾಕ್ಸ್ ಫೈಬರ್ ಬಾಕ್ಸ್ ಇರುತ್ತೆ. ಇಲ್ಲ ಅಂದರೆ ಟ್ರೈನ್ನಲ್ಲಿಲ್ಲ ಹೋಗುವಾಗ ಬೇರೆ ರೀತಿ ಬ್ಯಾಗ್ಸ್ ಇರುತ್ತೆ, ಟ್ರಾಲಿ ಥರ ಇಟ್ಕೊಂಡು. ಬಟ್ ಏನೇ ಆದ್ರೂ ಸೇಫ್ಟಿಯಾಗಿರಬೇಕು ಅಂದರೆ ಒಂದು ಹಾರ್ಡ್ ಬಾಕ್ಸ್ ಥರನೇ ಇದ್ರೆ ವಾಸಿ. ಹೌದು ಹೌದು. ಏನೋ ಪ್ರಾರ್ಥನೆ ಮಾಡಿಕೊಂಡೇ ಹೋಗೋದು ಫ್ಲೈಟಲ್ಲಿ ಹೋಗುವಾಗ. ಅದು ಸರಿ ಇಲ್ಲ ಅಂದರೆ ಬಿಡೋದಿಲ್ಲ. ಏನು ಎಷ್ಟೇ ನಾಗಿದ್ರು ನಮ್ಮ ಎದುರುಗಡೆ ಫ್ರೆಜೈಲ್ ಅಂತ ಮಾಡಿ ನೀಟಾಗಿ ಕಳಿಸ್ತಾರೆ. ಅಲ್ಲಿಂದ ಆಮೇಲೆ ಬೀಳುತ್ತೆ, ಹಂಗೆ ಅಲ್ಲಿಂದ ಬೀಳುವಾಗ ನಮಗೆ ಹಂಗೆ ಒಡೆದು ಹೋಗುತ್ತೆ ಮನಸ್ಸು, ಭಯ ಆಗುತ್ತೆ. ನಾವು ಅಲ್ಲಿ ನಿಂತ್ಕೊಂಡು ನೋಡೋಕ್ಕೂ ಆಗೋದೇ ಇಲ್ಲ. ಅಂದರೆ ಎಲ್ಲ ಅದೇ ಪ್ರಾರ್ಥನೆ. ಹೌದು. ಅಲ್ಲಿ ಹೋಗಿ ಬಾಗಿಲು ತೆಗೆದು ಚಿಲ್ಕ ತೆಗೆದು ನೋಡಿ, ಓಹೋ ಸರಿ ಇದೆಯಪ್ಪ ಅಂತ. ಈಗ ಶ್ರುತಿ ಕಡಿಮೆ ಮಾಡ್ಬೋದು. ಇದು ಜಾಸ್ತಿ ಮಾಡೋಕ್ಕೂ ಒಂದು ಸಲ್ಯೂಷನ್ ಇದೆ. ಅದೇ ಅಂದರೆ ಇದು ಒಳಗಡೆ ಒಂದು ಸಲ್ಯೂಷನ್ ಒಂದು ಹಾಕೋದು. ಅರಲ್ಡೈಟ್ ಇದೆಲ್ಲ, ಅರಲ್ಡೈಟ್ ಸ್ವಲ್ಪ ಒಳಗಡೆ ಹಾಕಿ ಸ್ವಲ್ಪ ಅದು ಒಣಗೋಗೋ ತನಕ ಸ್ವಲ್ಪ ಕಾಯಬೇಕು. ಆವಾಗ ಸ್ವಲ್ಪ ಒಂದು ಅರ್ಧ ಏರುತ್ತೆ. ಈಗ ಒಂದು ಹೇಳ್ತಾ ಇದ್ದಾರೆ ತಕ್ಷಣ ಈವನ್ 1 ಸೆಕೆಂಡಲ್ಲಿ ಜಾಸ್ತಿ ಮಾಡೋಕ್ಕೆ ಒಂದು ಸ್ಪ್ರೇ ಥರ ಒಂದು ಮಾಡ್ತಾರೆ. ಅದು ಹೆಸರು ಮರ್ತೋಯ್ತು. ಸ್ಪ್ರೇ ಒಂದು ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ ಒಳಗಡೆ. ಆವಾಗ ನಮ್ಮ ಹತ್ರ ಒಂದು ಯಾವುದೋ ಘಟ ಇತ್ತು ನಮ್ಮ ತಂದೆ ಇದ್ದಾಗ. ಅದು ಯಾವುದೋ ಶ್ರುತಿಗೆ ಇರಲಿಲ್ಲ, ಯಾವುದೋ 2 ಹತ್ರ ಇತ್ತು ಅಂದ್ಕೊಳ್ಳಿ. ಸ್ವಲ್ಪ ಸ್ಯಾಂಡ್ ಪೇಪರಲ್ಲಿ ತೆಗೆದ್ರೆ ಸಿಂಪಲ್ ಫಿಸಿಕ್ಸು, ತೆಳಗಾದರೆ ಇದಾಗುತ್ತೆ ಅಂತ ಸ್ವಲ್ಪ ವರ್ಕ್ ಆಯಿತು. ಬಟ್ ತುಂಬ ಉಜ್ಜಕ್ಕೂ ಹೆದರಿಕೆ. ಹೌದು. ನೀವಂದರೆ ಅದು ಸುತ್ತಲೂ ಸರಿಗಿರಬೇಕು. ಇನ್ನೊಂದು ಹೇಳ್ತಾರೆ ವಿಕ್ಕು ಸರ್, ಇನ್ನೊಂದು ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು
ನಾದ ಇರುತ್ತಲ್ಲ ಕಲಸಲಾಗಿ ಹ್ಞೂ ಈವನ್ ಆಗಿ ಇರಲ್ಲ, ಒಂದು ಕಡೆ ಜಾಸ್ತಿ ಇರುತ್ತೆ ಒಂದು ಕಡೆ ಕಮ್ಮಿ ಇರುತ್ತೆ. ಆ ಟ್ರೇಸ್ ಪೇಪರನ್ನು ಇದು ಅದರೊಳಗೆ ಹಾಕಿ ಬೆಂಕಿ ಹಾಕ್ಬಿಡೋದು, ಆವಾಗ ಸರಿ ಹೋಗುತ್ತೆ ಅಂತ. ಟ್ರ್ಯಾಶ್ ಪೇಪರ್ ಎಲ್ಲ ಹೌದು ಅವರವರ ಅನುಭವ ಅಲ್ವಾ. ಹೌದು ಹೌದು ಹೌದು. ಇವರು ನಮ್ಮ ಗುರುಗಳು ವಿಕ್ಕು ಸರ್ ತುಂಬ ಕಾಂಚಿ ಮಹಾಪರಿವ ಡಿವೋಟಿ. ಹೌದು ಹೌದು ಹೌದು. ಅವರು ಕಾಂಚಿ ಮಹಾಪರಿವ ಡಿವೋಟಿ ಅನ್ನೋದಕ್ಕೆ ರಮೇಶ್ ಅಂತ ಮಾನಮುದ್ರೆ ಘಟ ಮಾಡೋರು ಈಗ ಮಾಡ್ತಾ ಇರೋರು. ಅವ್ರ ತಂದೆ ಕೇಶವನ್, ಅವರಿಗಿಂತ ಉಲಗ ವೇಳಾಳರ್ ಅಂತ, ಉಲಗ ವೇಳಾಳರಿಂದ ನಾನು ಘಟ ತಗೊಂಡಿದ್ದೀನಿ. ಓ 3 ಜನರೇಷನ್ ಅದು ತೊಗೊಳ್ತಾ ಇದ್ದೀರಾ ಈಗ. ಅವರು ಮಹಾಪರಿವ ಡಿವೋಟಿ ಅನ್ನೋದಕ್ಕೋಸ್ಕರ ಒಂದು ಘಟದಲ್ಲಿ ಮಹಾಪರಿವಾನೇ ಇದು ಮಾಡಿ ಅವರಿಗೆ ಪ್ರೆಸೆಂಟ್ ಮಾಡಿದ್ರು. ಓ ಅದು ಬರೆದ್ಬಿಟ್ಟು. ಹೌದು ಹೌದು. ನಿಮ್ಮ ಗುರುಗಳು ಮಹಾಭಕ್ತರು. ಹೌದು ಮಹಾಭಕ್ತರು. ಅವ್ರು ಬಹುಶಃ ಅವ್ರು ಬಂದಿದ್ದು ಪ್ರಶಸ್ತಿ ಎಲ್ಲ ಅಲ್ಲೇ. ಹೌದು. ಸಚ್ ಎ ಗ್ರೇಟ್ ಪರ್ಸನ್. ಅವ್ರನ್ನ ನೆನೆಸ್ಕೊಳ್ಳೋದೇ ಒಂದು ದೊಡ್ಡ ಇದು ಆಶೀರ್ವಾದ ನಮಗೆ. ಅದೇ ರೀತಿ ನಾನು ಘಟತರಂಗ್ ನುಡಿಸ್ತೀನಿ ಅಂತಕ್ಕೋಸ್ಕರ ಘಟತರಂಗ್ ನಾನು ನುಡಿಸುವ ಥರ ಒಂದು ಇಮೇಜ್ ಇದರಲ್ಲಿ ಇದೆ. ಓ ಈ ಘಟದಲ್ಲಿ ಪ್ರೆಸೆಂಟ್ ಮಾಡೋದು. ಈ ಘಟ್ಟದಲ್ಲಿ ಇದೆಯಾ? ಓ ವೆರಿ ಗುಡ್. ಎಲ್ಲೋ ಕಾಣಿಸ್ತಾ ಇಲ್ಲ, ಆಮೇಲೆ ನೋಡೋಣ, ಮತ್ತೆ ನುಡ್ಸೋವಾಗ ನೋಡೋಣ ಖಂಡಿತವಾಗಿ. ಇದು ಕೂಡ ಈಗ ರಮೇಶ್ ಮಾಡಿರೋದು. ಇದು ರಮೇಶ್ ಮಾಡಿರೋದು. ಹೌದು. ರಮೇಶ್ ಉಲಗ ವೆಲ್ಲಾಳರ್ ಮಧ್ಯ ರಮೇಶ್ ಕೇಶವನ್ ಅಲ್ಲ ಕೇಶವನ್ ಹೆಸರು ಮಾಡ್ತಾರೆ. ಸೊ ಅಪ್ಪ ಮಗ ಆ ಥರ. ಹೌದು ಹೌದು. ಒಂದೇ ಫ್ಯಾಮಿಲಿನೇ ಮಾಡೋದು. ಇವಾಗ ಅಲ್ಲೊಂದೇ ಫ್ಯಾಮಿಲಿ ಮಾಡ್ತಾ ಇರೋದು ಸದ್ಯಕ್ಕೆ. ಹೌದು. ಈಗ ರಮೇಶ್ಗೆ ಯಾರಾದ್ರೂ ಮಾಡ್ತಾರೆ ಅವ್ರ ಮನೇಲಿ? ಅವ್ರ ಅಕ್ಕ ಮಗ ಇದ್ದಾನೆ, ಅವ್ರು ಮಾಡ್ತಾರೆ. ಎಲ್ಲ ಮಕ್ಕಳೆಲ್ಲ ಮಾಡ್ತಾರೆ. ಹೆಣ್ಮಕ್ಳು ಮಾಡಬೇಕು, ಅದನ್ನ ತಟ್ಟೋದು ಹೆಣ್ಮಕ್ಳೇ. ಅದೇ ಹೇಳಿದ್ರಲ್ಲ ಆ ಥರ ಅವರು ಹೆಂಡತಿನೂ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಯಾರಾದ್ರೂ ಮುಂದುವರಿಸದೇ ಇದ್ರೆ ಹೌದು ತುಂಬಾನೇ ಕಷ್ಟ. ಯಾಕೆಂದ್ರೆ ಸುಮಾರು ಜನ ಏನು ಅಂದ್ಕೊಳ್ತಾರೆ, ಮಡಕೆ ಅಂದ್ಬಿಡ್ತಾರೆ. ಆರ್ಡಿನರಿ ಮಡಕೆಗೂ ಪಾನೆಗೂ ಘಟಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಅದು ತಯಾರು ಮಾಡೋದ್ರಿಂದ ಸುಡೋದಿಂದ ಅಲ್ವಾ. ಅವಾಗೆಲ್ಲ ಐರನ್ ಇದಾಕೋರು ಫೈಲಿಂಗ್ಸ್ ಅನ್ನೋರು ದೇವನಹಳ್ಳಿ ಘಟಕ್ಕೆ. ಬಟ್ ನೀವು ಹೇಳಿರೋ ಇದು ಪ್ರಕಾರ ಇದು ಅದರಲ್ಲೇ ಸ್ವಲ್ಪ ಕಬ್ಬಿಣಾಂಶ ಇರುತ್ತೆ ಮರಳಲ್ಲಿ, ಆದ್ದರಿಂದ ಇದಕ್ಕಿರಲ್ಲ ಅಂತ. ಸೊ ಬಹಳ ವಿಶೇಷವಾದ ವಾದ್ಯ, ತುಂಬ ಹಳೆಯ ವಾದ್ಯ. ನಿಮ್ಮ ಸ್ಕ್ರಿಪ್ಚರಲ್ಲಿ ಕೂಡ ಇದು ಕಾಣುತ್ತಲ್ವಾ. ಎಷ್ಟೋ ಕೆತ್ತನೆ ಕೂಡ ಇದರಲ್ಲಿ ಘಟ ಲೇಡೀಸೇ ನುಡಿಸ್ತಾ ಇರೋದಿದೆ ಸುಮಾರು ಅಲ್ವಾ. ಅಲ್ಲ ಅದು ಇದು ಮಾಡಿರ್ತಾರೆ ಟೆಂಪಲ್ನಲ್ಲಿ ಸ್ಕಲ್ಪ್ಚರು ಸುಮಾರು ನೀವು ನೋಡ್ಬೋದು. ಮೃದಂಗ ಡ್ಯಾನ್ಸು ಎಲ್ಲ ಮಾಡಬೇಕಾದ್ರೆ ಎಲ್ಲ ಇದೆ. ಈಗ ವಿಕ್ಕು ಸರ್ ಬಾಣಿ ಅನ್ನೋದು ಒಂದು ವಿಶೇಷವಾದ ಒಂದು ಅಂಶ. ಯಾಕೆಂದರೆ ಅವರು ಚಿಕ್ಕವರಾಗಿದ್ದಾಗ ನುಡಿಸ್ತಾ ಇರುವಾಗ ಗಡಂ ಸುಂದರಮಯ್ಯರ್, ಮುಯಾಳ್ಪುರಂ ಕೋದಂಡರಾಮಯ್ಯರ್ ಅವರು ಫಿಂಗರಿಂಗ್ ಎಲ್ಲ ನೋಡಿ ಇವರಿಗೆ ಅಂತ ಒಂದು ಸ್ಟೈಲ್ ಒಂದು ಮಾಡಿ ಇಟ್ಟಿದ್ದಾರೆ. ಸೊ ಅವ್ರ ಸ್ಟೈಲ್ ಹಂಗೆ ಇರಬೇಕು ಅನ್ನೋದಕ್ಕೋಸ್ಕರ ನಾನು ತುಂಬ ವಿಶೇಷವಾದ ಸ್ಟೂಡೆಂಟ್ ಅವರಿಗೆ. ಹೌದು. ಸೊ ಯಾವಾಗಲೂ ಸುಖಿ ಅಂತಾರೆ. ಸೊ ಅವರು ಹೇಳಿದ್ದೆಲ್ಲ ನಾನು ಎಲ್ಲ ನೆನಪಿಟ್ಕೊಂಡು ಒಂದು ಪುಸ್ತಕ ಮಾಡಬೇಕು ಅಂತ ಮಾಡಿದ್ದೀನಿ. ಎಲ್ಲ ಇನ್ನು ಮುಂದೆ ಬರೋ ಸ್ಟೂಡೆಂಟ್ಸ್ಗೆಲ್ಲ ಬೇಕು. ಅದು ಒಂದು ಪುಸ್ತಕ ಮಾಡಿದ್ದೀನಿ. ಇದೆಲ್ಲ ಪ್ರೂಫ್ ರೀಡಿಂಗ್ ಎಲ್ಲ ಮಾಡಿಸಿದ್ರಲ್ಲ ನನ್ನ ಕೈಯಲ್ಲಿ, ಅದೆಲ್ಲ ಉಪಯೋಗಿಸಿ ಮಾಡ್ತಾ ಇದ್ದೆ. ಬಂದಿದೆ ಆ ಬುಕ್? ಬಂದಿದೆ. ಅದು ಬರೀ ತಮಿಳಲ್ಲಿ ಇದೆಯಾ? ಇಲ್ಲ, ಇಂಗ್ಲೀಷಲ್ಲಿ ಇದೆಯಾ? ಸುನಾದಂ ಅಂತ ಒಂದು. ವಿನಾಯಕರಾಮ್ ತಂದೆಯವರು ಹರಿಹರ ಶರ್ಮಾ ಅವರು ಘಟ ನುಡಿಸೋರಲ್ಲ? ಇಲ್ಲ, ಅವರು ಮೃದಂಗ ನುಡಿಸ್ತಾ ಇದ್ರು. ಆವಾಗ ಚೆನ್ನೈನಲ್ಲಿ ಟ್ರಾಮ್ ಓಡೋದು. ಹೌದೌದು. ಒಂದ್ಸಲಿ ಟ್ರಾಮಲ್ಲಿ ಟ್ರಾವೆಲ್ ಮಾಡುವಾಗ ಅವ್ರಿಗೆ ಇದು ವಿಂಡೋ ಅವ್ರ ಕೈಯಲ್ಲಿ ಬಿದ್ದುಬಿಡ್ತು. ಈ ವಿರಲ್ ಸ್ವಾಧೀನ ಇಲ್ಲ. ಆವಾಗ ಮೋರ್ಚಿಂಗ್ ಶುರು ಮಾಡಿದ್ರು. ಇವಾಗ ನಾನು ಕೇಳಕ್ಕೆ ಬಂದಿದ್ದು ವಿನಾಯಕರಾಮ್ ಅವರ ಫಿಂಗರಿಂಗ್ ಅದು ಡಿಫ್ರೆಂಟ್. ಬಹುಶಃ ಅಲ್ಲಿಂದ ಶುರುವಾಯಿತು. ಅದಕ್ಕೆ ಮುಂಚೆ ಅವರು ಯಾರು ಇನ್ಫ್ಲೂಯೆನ್ಸ್ ಆಗಿ ಆ ಥರ ಮಾಡಿದ್ದು ಅಂತ? ಅವರು ಅಪ್ಪನೇ ಅವರಿಗೆ ಹೇಳ್ಕೊಡ್ತಾ ಇದ್ರು. KM ವೈದ್ಯನಾಥನ್ ಸಾರು ಗಡ ನುಡ್ಸೋರು, ಮೃದಂಗ ನುಡ್ಸೋರು. ಸೊ ಅವರು ಇವರಿಗೆ ಹೇಳ್ಕೊಟ್ಟಿದ್ದಾರೆ.
ಇವರು ನೋಡಿ ನೋಡಿ ಕಲಿತಾ ಇದ್ರು. ಆ ತರಿಗಿಡು ಪ್ಯಾಟರ್ನ್ ನೋಡಿಸ್ಬೇಕು. ಅವರು ಬಿಕ್ಕು ಸರ್ ಹೇಳ್ತಾ ಇದ್ರು, ಇದು ಒಂದು ದೇವರ ಮನೆ ಇರುತ್ತಲ್ಲ, ಅದರಲ್ಲಿ ದೀಪ ಹಚ್ಬಿಟ್ಟು ಈ ದೀಪ ಅದುವರೆಗೂ ನೀನು ನುಡಿಸ್ಬೇಕು ಅಂತ. ಅದು ಸಾಮಾನ್ಯವಾಗಿ ಇದು ಆಗೋದೇ ಇಲ್ಲ. ಆ ಥರ ಪ್ರಾಕ್ಟೀಸ್. ಬೆಳಗ್ಗೆ ಎದ್ದು ತಕ್ಷಣ ಕೂತ್ಕೊಂಡು ನುಡಿಸ್ಬೇಕು. ಆ ಥರ ಒಂದು ಸಾಧನೆ. ಆವಾಗ ಅಂದರೆ ಅವರೇ ಫಸ್ಟು ಆ ಸ್ಟೈಲು ಮಾಡಿ. ಹೌದು ಹೌದು. ಆಮೇಲೆ ಆಗಿನ ಕಾಲದ ಮಹಾನ್ ಎಲ್ಲ ಮಣಿಯರ ಜೊತೆ ಇಂದ ಶುರು ಮಾಡಿ ಈ ಶಿವರಾಮನ್ ಸಾರು, ಮಣಿ ಕರೈಕುಡಿ ಸಾರು, ರಘು, ಟಿ ಕೆ ಮೂರ್ತಿ, ಮುರುಘ ಭೂಪತಿ ಎಲ್ಲರಿಗೂ ನೋಡಿಸಿದ್ದಾರೆ. ಯಾಕೆಂದರೆ ರೆಕಾರ್ಡಿಂಗ್ ಕೇಳಿದ್ರೆ ಅಫ್ಕೋರ್ಸ್ ಅಲ್ಲಲ್ಲ, ಅದು ನಾನು ಮೃದಂಗದವ್ರು ಹೇಳಿದೆ. ರೆಕಾರ್ಡಿಂಗ್ ಕೇಳಿದ್ರೆ ಆ ವ್ಯತ್ಯಾಸ ಗೊತ್ತಾಗುತ್ತೆ. ಮುಂಚೆ ಇದ್ದಿದ್ದ ಪ್ಲೇಯಿಂಗು, ಆಮೇಲೆ ಇವ್ರು ನುಡಿಸ್ತಾ ಇದ್ದಿದ್ದು ಪ್ಲೇಯಿಂಗು, ಫರ್ನ್ಸು, ಇದೆಲ್ಲ ತುಂಬ ವ್ಯತ್ಯಾಸ ಇದೆ. ಸೊ ನೀವು ಅದೇ ಫಿಂಗರಿಂಗ್ನ ಫಾಲೋ ಮಾಡ್ತೀನಿ. ಗ್ರೇಟ್ ಮೇಡಮ್. ಯಾಕೆಂದರೆ ಊರ ಅನುಭವ ಅದು, ನುಡಿಸಿ 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 ಆಮೇಲೆ ಅವ್ರಿಗೆ ಅದು ಬೇಕು ಆಯ್ತೇನೋ. ಈ ಫ್ಯೂಷನ್ನು, ಶಕ್ತಿ ಬ್ಯಾಂಡ್ ಎಲ್ಲ ಬಂದಾಗ ಜಕೀರ್ ಜೊತೆ ನುಡಿಸ್ಬೇಕು ಅಂದರೆ, ತಬಲಾ ಜೊತೆ ನುಡಿಸ್ಬೇಕು ಅಂದರೆ ಅದು ಕಷ್ಟನೇ. ಮೃದಂಗ ಏನು ಇರ್ತಿರ್ಲಿಲ್ಲ, ತಬಲಾ ಘಟ ಎರಡೇ ಅವಾಗ. ಅಫ್ಕೋರ್ಸ್ ಆಮೇಲೆ ಅವ್ರ ಮಗ ಸೆಲ್ವ ಗಣೇಶು ಕಂಜರ ನುಡಿಸ್ತಾ ಇದ್ರು ಅವ್ರ ಜೊತೆ. ಬಟ್ ಅವರು ಶಕ್ತಿ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅನ್ನೋದಕ್ಕೋಸ್ಕರ ಆಲ್ ಇಂಡಿಯಾ ರೋಡ್ ಜಾಬ್ ಬಿಟ್ಟು ಹೌದು, ಅದು ಹೇಳಿದ್ರಲ್ಲ ಒಂದು ಇಂಟರ್ವ್ಯೂನಲ್ಲಿ ಹೇಳೋದು. ಇಲ್ಲಾಂದರೆ ಅಲ್ಲೇ ಇದ್ಬಿಟ್ಟಿರೋರು. ಒಂದು ಸತಿ 75 ಘಟನೂ ಏನೋ ಮಾಡಿದಿರಲ್ಲ. 75 ಜನ ಘಟ ನುಡಿಸಿದ್ರೆ ಹೆಂಗಿರುತ್ತೆ ಅಂತ ಒಂದು ಡ್ರೀಮ್. ಘಟನೆ ಸ್ಪಾಟ್ ಆಫ್ ಯುವರ್ ಲೈಫ್. ಅಡುಗೆ ಮಾಡ್ತಾನು ಪಾತ್ರೆಗಳ ಮೇಲೆ ನುಡಿಸ್ತೀರಾ? ಪಾತ್ರೆಗಳ ಮೇಲೆ ನುಡಿಸ್ಬೇಕಾಗಿಲ್ಲ ಈಗ. ಈ ವಿನಾಯಕರಾಮ್ ಸ್ಕೂಲ್ ವಿಶೇಷ ಅದನ್ನ ಸ್ವಲ್ಪ ತೋರಿಸಿ ನಮ್ಗೆ ನುಡಿಸಿ. ಖಂಡಿತ ತೋರಿಸಿ. ಇಲ್ಲಿ ಸಾಧನೆ ಮಾಡಿರೋದು ಇದೆಯಾ ಅಥವಾ ಇನ್ನೂ ಮಾಡಬೇಕು ಅಂತ ಇದೆಯಾ? ನಾನು ಏನು ತಗೊಂಡಿದ್ದೀನೋ ಅದೆಲ್ಲ ಸೊಸೈಟಿಗೆ ತಿರ್ಗಾ ವಾಪಸ್ ಕೊಡಬೇಕು.